ಹಾಸನದಲ್ಲಿ ಮುಗ್ಗರಿಸಿ ಓಕೆ, ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಸೋತು ಸೊರಗಿದ್ದ ಸೋಮಣ್ಣಗೆ ಜೀವದಾನ ಬಂದಿದೆ. ಸೋಮಣ್ಣ ಕೈ ಹಿಡಿದು ತುಮಕೂರು ಜನ ಬದುಕಿಸಿಕೊಂಡಿದ್ದಾರೆ. ಯಾಕಂಗ ಹೇಳ್ತಾ ಇದ್ದೀರಿ? ಕಳೆದ ವಿಧಾನಸಭಾ ಚಕ್ರ ವ್ಯೂಹದಲ್ಲಿ ಸಿಲುಕಿ ಸೋಮಣ್ಣ ಸುಸ್ತಾಗಿದ್ರು. ಈಗ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಮಾತು ಕೇಳಿ 2 ಕಡೆ ಸೋತಿದ್ರು ಸೋಮಣ್ಣ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಒತ್ತಡದಲ್ಲಿದ್ರು, ಅವರು ಸುಪಾರಿ ಕೊಟ್ಟು ಸೋಲಿಸಿದ್ರೆಂದು ಕಣ್ಣೀರ್ ಹಾಕಿದಂತಹ ಸೋಮಣ್ಣ ಈಗ ಗೆಲುವಿನ ನಗು ಬೀರ್ತಾ ಇದ್ದಾರೆ ಅನ್ನುವಂತಹದ್ದು. ಪಕ್ಷ ನಿಷ್ಠೆ ತೋರಿಸಿದಕ್ಕೆ ಕಡೆಗೂ ಟಿಕೆಟ್ ಕೊಟ್ಟು ಹೈಕಮಾಂಡ್ ಗೆಲ್ಲಿಸಿಕೊಂಡಿದೆ. ಸೋತು ಸೊರಗಿದ್ದಂತಹ ಸೋಮಣ್ಣಗೆ ಈಗ ಒಂಥರ ಜೀವದಾನ, ಒಂಥರ ಉತ್ಸಾಹ. ಅದು ಪಾಪ ಟಿಕೆಟ್ ಅನ್ನ ತಗೋಬೇಕು ಅಂತ ಹೇಳಿ ಸಾಕಷ್ಟು ಸರ್ಕಸ್ ಅನ್ನ ನಡೆಸಿದ್ರು ವಿ ಸೋಮಣ್ಣ. ರೀತಿಯ ಸರ್ಕಸ್ ಬೇಕೇ ಬೇಕು. ಕಳೆದ ಬಾರಿ ನೀವು ಕೊಟ್ಟಂತ 2 ಟಿಕೆಟ್ ಚಕ್ರವ್ಯೂಹದಲ್ಲಿ ಸಿಲುಕಿ ಸುಸ್ತಾಗಿದ್ದಂತಹ ಸೋಮಣ್ಣಗೆ ಮತ್ತೊಮ್ಮೆ ಜೀವದಾನ ಸಿಕ್ತಾ? ಚೇತರಿಸಿಕೊಂಡ್ರ ಹಾಗಾದ್ರೆ ಸೋಮಣ್ಣ? ಸುಪಾರಿ ಕೊಟ್ಟು ಸೋಲಿಸಿದ್ರೆಂದು ಕಣ್ಣೀರ್ ಹಾಕಿದಂತಹ ಸೋಮಣ್ಣನ ಮುಖದಲ್ಲಿ ಈಗ ಒಂದು ತೆಳ್ಳಗಿನ ನಗು ಬೀರ್ತಾ ಇದೆ. ಪಕ್ಷ ನಿಷ್ಠೆ ತೋರಿದ್ದಕ್ಕೆ ಕಡೆಗೂ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡು ಬಂದ ಹೈಕಮಾಂಡ್ ಸೋತು ಸೊರಗಿದ್ದಂತಹ ಸೋಮಣ್ಣಗೆ ಜೀವದಾನ ವಿದ್ಯಾ. ಈಗ ಸೋಮಣ್ಣ ಸಾಕಷ್ಟು ರೀತಿಯ ಸವಾಲುಗಳನ್ನು ಎದುರಿಸಿದ್ರು ಇದೇ ಚುನಾವಣೆಯಲ್ಲಿ. ಪ್ರಚಾರದ ವೇಳೆ ಏನು ಒಂದು ಬಾರಿ ಪ್ರೆಸ್ ಮೀಟಿಗೆ ಪತ್ರಿಕಾ ಅಥವಾ ಏನು ಪತ್ರಕರ್ತರನ್ನ ಕರೀತಾರೆ, ಅವರಿಗೆ ಸಲಹೆ ಕೊಟ್ಟಂತಹ ವ್ಯಕ್ತಿಯ ಬೇರೆ ರೀತಿಯ ಸಲಹೆಯಿಂದಾಗಿ ಅಲ್ಲಿಯೂ ಕೂಡ ಎಡವಟ್ ಆಗುತ್ತೆ. ಪತ್ರಿಕಾಗೋಷ್ಠಿ ಎಷ್ಟೋ ಬಾರಿ 2-3 ಬಾರಿ ಕ್ಯಾನ್ಸಲ್ ಮಾಡ್ತಾರೆ. ಅಲ್ಲಿಯೂ ಕೂಡ ಪತ್ರಕರ್ತರನ್ನು ಸಮಾಧಾನ ಪಡಿಸೋದಕ್ಕೂ ಕೂಡ ವಿ ಸೋಮಣ್ಣನಿಗೆ ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಸೋಮಣ್ಣ ಎಡವಿದ್ರು. ಆದ್ರೆ ಈಗ ನೀವು ನೋಡ್ತಾ ಇದ್ದೀರಿ, ಅದನ್ನ ಓದ್ತಾ ಇದ್ದೀರಿ. ರಿಲೀಫ್ ಸಿಕ್ಕಿದೆ ಸೋಮಣ್ಣಗೆ. ಈಗ ಪಕ್ಷ ನಿಷ್ಠೆಯನ್ನ ತೋರಿಸಿದಕ್ಕೆ ಹೈಕಮಾಂಡ್ ಕಡೆಗೂ ಕೂಡ ಒಂದು ಟಿಕೆಟ್ ಅನ್ನು ಕೊಟ್ಟು ಈಗ ಸೋಮಣ್ಣ ವಿನ್ ಆಗಿದ್ದಾರೆ. ಸೋತು ಸೊರಗಿದ್ರು ಸೋಮಣ್ಣ, ಈಗ ಜೀವದಾನ ಬಂದಂತಾಗಿದೆ. ತುಮಕೂರು ಜನ ಕೈ ಹಿಡಿದಿದ್ದಾರೆ. ಸೋಮಣ್ಣನ ಕೈ ಬಿಡ್ಲಿಲ್ಲ. ತುಮಕೂರು ಜನರು ಕೈ ಹಿಡಿದು ಮೇಲೆತ್ತಿದ್ದಾರೆ. ಸೋಮಣ್ಣನ ಮೇಲೆ ಒಂಥರಹದ ಭರವಸೆ ಅಂತ ಕಾಣಿಸುತ್ತೆ ಅಲ್ಲಿನ ಜನರಿಗೆ. ಚಕ್ರ ವ್ಯೂಹದಲ್ಲಿ ಸಿಲುಕಿ ಒದ್ದಾಡಿ ನರಳಾಡಿ ಗೋಳಾಡ್ತಾ ಇದ್ದಂತಹ ಸೋಮಣ್ಣ ಒಂದಲ್ಲ ಎರಡಲ್ಲ ಸಾಕಷ್ಟು ಬಾರಿಯಲ್ಲಿ ಎಡವಿದ್ರು ಸೋಮಣ್ಣ. ಸೋಮಣ್ಣನಿಗೂ ಕೂಡ ಕಟ್ಟ ಕಡೆಯ ಆಟದಲ್ಲಿ ನಾನು ಸೋಲಬಹುದು ಎನ್ನುವಂತ ಆತಂಕ ಕೂಡ ಎದುರಾಗಿತ್ತು. ಆ ತರಹದ ಸೋಮಣ್ಣರಿಗೆ ಈಗ ಅವರ ಮುಖದಲ್ಲಿ ಮಂದಹಾಸ ಬೀರ್ತಾ ಇದೆ.